ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ನಾನಿವತ್ತು ನಿಮ್ಮನ್ನು ಒಂದು ಅದ್ಭುತವಾದಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ಇರೋದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಶ್ರೀ ಚಾಮುಂಡೇಶ್ವರಿ ಮೇಕೆ ಮತ್ತು ಕೋಳಿ ಫಾರ್ಮ್ ಅನ್ನುವಂಥ ಪ್ಲೇಸಿಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಿದ್ರೆ ಈ ಪ್ಲೇಸ್ನ ವಿಶೇಷತೆಗಳೇನು ಅನ್ನುವಂಥ ಕುತೂಹಲ ನಿಮ್ಮಲ್ಲೂ ಕೂಡ ಇರ್ಬೋದು. ಆ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಕಾರ್ಯಕ್ರಮವೇ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ಲೆಟ್ಸ್ ಜಾಯ್ನ್. ನಾನೀಗ ಮೈಸೂರಿನ ಆರ್.ಟಿ. ನಗರದಲ್ಲಿರುವಂತಹ ಈ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀನಿ. ಈ ಫಾರ್ಮ್ ಹೌಸಲ್ಲಿ ಏನೇನು ಬೆಳೀತಾರೆ, ಏನೇನು ಸಾಕ್ತಾರೆ, ಹಾಗೆಯೇ ಈ ಫಾರ್ಮ್ ಹೌಸ್ ಯಾರಿಗೆ ಸೇರಿದೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಆ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಲೆಟ್ಸ್ ಜಾಯ್ನ್ ಮಿ. ಎಸ್, ನಾನು ಹೇಳಿದಂತಹ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಈ ಪ್ಲೇಸ್ ಯಾರಿಗೆ ಸೇರಿದೆ ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಕೂಡ ಹುಡುಕುವಂಥ ಪ್ರಯತ್ನ. ದ ಒನ್ ಆ್ಯಂಡ್ ಓನ್ಲಿ ದ ಕಾಮಿಡಿ ಆ್ಯಕ್ಟರ್, ಜೊತೆಗೆ ಹೀರೋ ಕೂಡ ಹೌದು, ಚಿಕ್ಕಣ್ಣ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. ಚಿಕ್ಕಣ್ಣರು ಕೂಡ ನನ್ನ ಜೊತೆಗಿದ್ದಾರೆ. ಥ್ಯಾಂಕ್ ಯು ಚಿಕ್ಕಣ್ಣ ಅವರೇ, ಈ ಒಂದು ಫಾರ್ಮ್ ಹೌಸ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಯೂಶಲಿ ಸಿನಿಮಾ ಸೆಟ್ಗಳು ನೋಡ್ತಾ ಇದ್ವಿ, ಅಥವಾ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ, ಅಥವಾ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ. ಬಟ್ ಈ ಒಂದು ಅದ್ಭುತವಾದ ಪ್ಲೇಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಕನಸಿನ ಪ್ರಪಂಚ ಇದು. ಖಂಡಿತವಾಗ್ಲು ಇದೊಂಥರ ಬೇರೆನೇ ಖುಷಿ ಕೊಡುತ್ತೆ. ಇದು ಆ್ಯಕ್ಚುಲಿ ಡ್ರೈ ಇತ್ತು, ಖಾಲಿ ಲ್ಯಾಂಡ್ ಇತ್ತು. ಕರೋನಾಯಿಂದ ಇವತ್ತು ತೋಟ ಆಯ್ತು. ಇದು ಕೆಲಸ ಕೊರೋನಾದಿಂದ ಯಾರಿಗೆ ಲಾಭ ಆಗಿದೆ ಗೊತ್ತಿಲ್ಲ, ಬಟ್ ಚಿಕ್ಕಣ್ಣವರಿಗೆ 100% ಲಾಭ ಆಗಿದೆ. ಲಾಭ ಅಲ್ಲ, ಖುಷಿ ಇದೆ. ನನಗೆ ಒಂದು ಪ್ರಪಂಚವನ್ನ ಪರಿಚಯ ಮಾಡ್ಕೊಳ್ಬಹುದಾ? ಇದೊಂದು ಚಿಕ್ಕ ಜಾಗ, ಒಂದು ಜಾಗ ತಗೊಂಡಲ್ಲ. ಸೊ ಒಂದು ನಾವು ಏನಾದರೂ ಮಾಡಬೇಕು, ಗಿಡಗಳು ನೆಡಬೇಕು. ಸುಮ್ಮನೆ ಈಗ ಲಾಕ್ಡೌನ್ ಆಯ್ತಲ್ಲ, ಡೈಲಿ ಮನೆಯಲ್ಲೇ ಇದ್ವಿ, ಕೆಲಸ ಇರ್ತಿರ್ಲಿಲ್ಲ. ಅಲ್ಲೇ ಕೂತ್ಕೊಂಡು ಏನು ಮಾಡೋದು, ಓಕೆ ಏನಾದರೂ ಮಾಡೋಣ, ಜಾಗ ಇದೆ ಅಲ್ವಾ, ಅಲ್ಲಿ ಗಿಡಗಳು ನೆಡೋಣ ಅಂತ ಅವಾಗ ಶುರು ಮಾಡಿದ್ವಿ. ಸೊ ಹಂಗಾಗಿ ಇಲ್ಲೊಂದು ಸುತ್ತ ಹೆಬ್ಬೇವು ಹಾಕಿದ್ದೀವಿ. ಒಂದು 300 ಹೆಬ್ಬೇವಿದೆ, ಒಂದು 150 ಸಿಲ್ವರು, ಮತ್ತು ನಿಂಬೆ. ಅಂದ್ರೆ ಜಾಗ ಇರ್ಲಿಲ್ಲ, ಕಷ್ಟಪಟ್ಟು ಜಾಗ ತಗೊಂಡಿದ್ದು. ಇದು ಜಾಗ ತಗೊಂಡು ಒಂದು 2 ವರ್ಷದ ಮೇಲಾಯ್ತು. ತಗೊಂಡು ಹಂಗೆ ಬಿಟ್ಬಿಟ್ಟಿದ್ವಿ, ಏನಿರಲಿಲ್ಲ. ಓಕೆ, ನೀರು ಇರಲಿಲ್ಲ. ಆಮೇಲೆ ಇಲ್ಲಿ ಮೊದಲು ಜಾಗದ ಓನರ್ ಇದ್ರಲ್ಲ, ಅವರೊಂದು 6-7 ಬೋರೇನೋ ಹೊಡ್ಸಿದ್ರು, ನೀರು ಬಂದಿಲ್ಲ. ನಾವು ಒಂದ್ಸಲ ಟ್ರೈ ಮಾಡಿದ್ವಿ, ಒಂದ್ಸಲ ನೋಡೋಣ ಅಂತ. ಏನೋ ದೇವ್ರದಿಂದ ನೀರು ಬಂದ್ಬಿಡ್ತು. ಸೊ ಹಂಗಾಗಿ ನೀರು ಬಂತಲ್ಲ, ಏನಾದರೂ ಮಾಡೋಣ ಅಂದ್ಬಿಟ್ಟು ಗಿಡಗಳು ನೆಡೋಣ ಅಂತ. ಒಬ್ಬ ಅದ್ಭುತ ಆ್ಯಕ್ಟ್ರ್ ಮಾತ್ರ ಅಲ್ಲ, ತಾವೊಬ್ಬ ಕೃಷಿಕ ಅನ್ನೋದನ್ನು ಕೂಡ ಪ್ರೂವ್ ಮಾಡ್ತಾ ಇದ್ರಿ ತಾವು. ಬೇಸಿಕಲಿ ರೈತರೇ, ಬಟ್ ಏನೋ ಇರುತ್ತಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು. ಹಂಗಾಗಿ ನಮಗಿತ್ತು ಜಮೀನು, ಒಂದು 7-8 ಎಕರೆವರೆಗೂ ಜಮೀನಿತ್ತು. ಅಂದರೆ ಪಿತ್ರಾಜಿತ ಆಸ್ತಿ ನಮ್ಮ ತಾತಂದು. ಸೊ ಸ್ವಲ್ಪ ಏನೋ ಮನೇಲಿ ಪ್ರಾಬ್ಲಮ್ಮು, ಫೈನಾನ್ಷಿಯಲ್ ಪ್ರಾಬ್ಲಮ್ ಹಂಗಾಗಿದ್ರಿಂದ ಜಮೀನೆಲ್ಲ ನಮ್ಮ ತಂದೆ ಮಾರಿದ್ರು. ಆವಾಗ ಬಿಟ್ಟಿದ್ದು. ಜಮೀನು ಇಲ್ದಾದ್ಮೇಲೆ ಇನ್ನೆಲ್ಲಿ ಕೃಷಿ ಮಾಡೋಣ, ಅದು ಬಿಟ್ಟಿದ್ದು. ಓಕೆ, ಈಗೇನೋ ದೇವ್ರದಯಿಂದ ಈ ಥರದ ಒಂದು ಕನಸು ಲೈಫಲ್ಲಿ ಒಂದು ಜಾಗ ತಗೋಬೇಕು, ಅಲ್ಲಿ ನಂದೇ ಆದಂಥ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋಬೇಕು, ಒಂದಷ್ಟು ಗಿಡಗಳನ್ನು ಬೆಳೆಸಬೇಕು ಅಥವಾ ಪ್ರಾಣಿಗಳನ್ನು ಸಾಕಬೇಕು, ಈ ಥರದ ಆಲೋಚನೆಗಳು ಬಂದಿದ್ದು ಯಾವಾಗ ಚಿಕ್ಕಣ್ಣವರಿಗೆ? ಅಲ್ಲ, ನನಗೆ ಮುಂಚೆಯಿಂದನೂ ಇದೆ. ನನಗೆ ಕೃಷಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ಇದೆ, ಇತ್ತು ಕೂಡ. ಬಟ್ ಶಕ್ತಿ ಇರಲಿಲ್ಲ ಅಲ್ಲ. ಏನೇ ಮಾಡಬೇಕು ಅಂದರೂ ಫೈನಾನ್ಷಿಯಲಿ ಇದ್ರೇ. ಈಗ ಒಂದು ಜಾಗ ತಗೋಬೇಕು ಅಂದರೆ ದುಡ್ಡು ಬೇಕೇ ಬೇಕಲ್ಲ. ಸೊ ದೇವರು ಚಾಮುಂಡೇಶ್ವರಿ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನು ಜನಗಳ ಆಶೀರ್ವಾದ ಎಸ್ಪೆಷಲಿ ಎಲ್ಲ. ಇನ್ಫ್ಯಾಕ್ಟ್ ಚಾಮುಂಡೇಶ್ವರಿ ನೀವು ಎಷ್ಟು ಇಷ್ಟಪಡ್ತೀರಿ ಅನ್ನೋದಕ್ಕೆ ನಿಮ್ಮ ಫಾರ್ಮ್ ಹೆಸರು ಕೂಡ ಚಾಮುಂಡೇಶ್ವರಿ ಮೇಕೆ ಮತ್ತು ಕೋಳಿ ಫಾರಂ ಅಂತ. ಆರಾಧ್ಯ ದೈವ, ಮನೆ ದೇವರು ಕಾಲಭೈರವೇಶ್ವರ, ಆರಾಧ್ಯ ದೈವ ಚಾಮುಂಡೇಶ್ವರಿ. ಸೊ ಹಂಗಾಗಿ ಎಲ್ಲ ಜನಗಳ ಪ್ರೀತಿಯಿಂದ ಒಂದು ಸ್ವಲ್ಪ ಒಂದು 4 ಕಾಸು ಆಗೋ ಥರ ಆಯಿತು. ಸೊ ನನಗೆ ದುಡ್ಡು ಬಂದಾಗ ಫಸ್ಟ್ ನನಗೆ ಅನಿಸಿದ್ದೆ ಒಂದು ಜಾಗ ತೊಗೊಂಡು ಅಲ್ಲೊಂದು ಏನಾದರೂ ಕೃಷಿ ಮಾಡೋಣ, ಗಿಡಗಳು ಹಾಕೋಣ. ಯಾಕಂದರೆ ಇಲ್ಲಿ ಇದೀವಲ್ಲ, ಇದನ್ನು ಹೇಳೋಕ್ಕೂ ಆಗಲ್ಲ ಎಷ್ಟು ಖುಷಿ ಅಂತ. ನಿಮಗೆ ಶೂಟಿಂಗ್ ಸ್ಪಾಟ್ ಇಷ್ಟ ಆಗುತ್ತೋ, ಇದೆಷ್ಟು ಇಷ್ಟ ಆಗುತ್ತೆ? ಯಾವುದು ನಿಮ್ಗೆ ತುಂಬ ಖುಷಿ ಕೊಡುತ್ತೆ? ಎರಡೂ. ಯಾಕೆಂದರೆ ಅದು ಅನ್ನ, ಇದು ಅನ್ನನೇ. ಇದು ಅಂದರೆ ಇಲ್ಲಿ ನಾವು ಅನ್ನ ಬೆಳೆದು ಆ ಥರದ್ದೇನು ಮಾಡ್ತಿಲ್ಲ. ಬೇರೆ ಕಡೆ ಬೇರೆ ಜಮೀನಲ್ಲೆಲ್ಲ ಎರಡೂ ಒಂದೇ. ಅದರಲ್ಲೂ ಅಲ್ಲಿ ಅನ್ನ ಸಿಗುತ್ತೆ, ಇಲ್ಲಿ ಅನ್ನನ ಬೆಳಿಬೋದು. ಇಲ್ಲಿ ಬೆಳೆದು ಒಂದಷ್ಟು ಜನಕ್ಕೆ ಅನ್ನ ಕೊಡ್ಬೋದು, ಆ ಥರದ್ದು. ಓಕೆ, ಈ ಜಾಗದಲ್ಲಿ ಏನೆಲ್ಲ ಬೆಳೆದಿದ್ದೀರಿ? ಸೊ ನೀವೇನೇನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದಿರಿ, ಏನೇನು ಬೆಳಿಬೇಕು ಅಥವಾ ಹೇಗಿರಬೇಕು ಈ ಜಾಗ ಕನಸು ಕಟ್ಕೊಂಡಿದ್ದೀರಾ ಮೊದಲೇ? ಇಲ್ಲ, ಏನಿಲ್ಲ, ಇದು ಒಂಥರ ಕಮರ್ಷಿಯಲ್ ಲ್ಯಾಂಡ್ ಇದು. ಓಕೆ,
ಐ ಥಿಂಕ್ ಏನೋ ಬೆಳೆದಿದ್ದೀರಿ, ಇದನ್ನ ಬಗ್ಗೆ ನನಗೆ ಹೇಳ್ಕೊಡ್ಬೋದು, ಏನೇನು ಬೆಳೆಸಿದಿರಿ ತಾವಿಲ್ಲಿ? ಇದು ಮೇವು, ಇದು ಇಲ್ಲಿ ಹಾಕಿರೋದು. ಇದು ಕುರಿಗಳಿಗಾಗ್ಬೋದು, ಹಸುಗಳಿಗಾಗ್ಬೋದು, ಯಾವುದಕ್ಕಾದ್ರೂ ಹಾಕ್ಬೋದು. ಇದು ಮೇವಿಗಷ್ಟೇ, ಪ್ರಾಣಿಗಳಿಗೆ ಮೇವಿಗಷ್ಟೇ ಬೆಳಿತೀವಿ. ಇನ್ನೂ ಬೆಳೆ ಸಾಕಾಗಿಲ್ಲ, ಈಗ ಮಳೆ ಇಲ್ಲ ಅಲ್ಲ, ಮಳೆ ಹಂಗಾಗಿ ಇಲ್ಲಿ ಉಳಿಸ್ಬಿಟ್ಟು ಮತ್ತೆ ಇಲ್ಲಿಗೂ ಹಾಕ್ಬೇಕಿದ್ನ. ನಾವು ಜಾಸ್ತಿ ಆಯಿತು ಅಂದ್ಕೊಂಡ್ವಿ, ಬಟ್ ಸಾಲಲ್ಲ ಇದು. ಹಂಗಾಗಿ ಈಗ ನೆಕ್ಸ್ಟು ಮಳೆ ಹೋದ ತಕ್ಷಣ ಇಲ್ಲೂ ಉಳಿಸ್ಬಿಟ್ಟು ಎಲ್ಲ ಗಿಡಗಳು ಹಾಕಿದ್ದೀವಲ್ಲ ಮಧ್ಯದಲ್ಲಿ ಎಲ್ಲನೂ ಈ ಥರದ್ದು ಪ್ರಾಣಿಗಳಿಗೆ ಮೇವೆ ಹಾಕಬೇಕು. ಎಷ್ಟು ವರ್ಷ ಆಯ್ತು ಈ ಜಾಗ ತಗೊಂಡು? ಇದೊಂದು ತಗೊಂಡು 2 ವರ್ಷ ಆಯಿತು. ಬಟ್ ಈ ಗಿಡಗಳು ಹಿಂಗಿರಲಿಲ್ಲ, ಇದು ಖಾಲಿ ಫುಲ್ಲು ಡ್ರೈ ಲ್ಯಾಂಡ್ ಇತ್ತು. ಲಾಕ್ಡೌನ್ ಆಯ್ತಲ್ಲ, ಸೊ ಆಗ ಏನು ಮಾಡೋಣ, ಸಂಪೂರ್ಣ ಕೃಷಿಕರಾಗಿದ್ದೀರಿ ಅಂದರೆ ಎಲ್ಲೊಂದು ಕಡೆ ಹಿಟ್ಟಿಗೆ ಇಡಿಸ್ಕೋಬೇಕು ಲೈಫಲ್ಲಿ, ಅದೇ ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲಿ ಈ ಥರ ಊಟ ಮಾಡೋದು ಬೇರೆನೇ ಖುಷಿ ಇದೆ. ಕರೆಕ್ಟ್, ಆ್ಯಕ್ಟ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಒಂಥರ ಅದು ಬೇರೆ ಖುಷಿ. ಬಟ್ ಈ ಕೃಷಿನಲ್ಲಿ ದುಡ್ದು ಇಲ್ಲಿಂದ ಏನೋ ಒಂದು ಅನ್ನ ತಿಂತಾಯಿದ್ದೀನಿ ಅಂದರೆ ಇದು ಬೇರೆನೇ ಖುಷಿ. ಮತ್ತು ಹಳೇದನ್ನು ತಿರ್ಗಾ ಬಂದು ಎಲ್ಲನೂ ಕಳ್ಕೊಂಬಿಟ್ಟಿದ್ವಿ, ಈಗ ಮತ್ತೆ ಅದನ್ನು ಬಂದು ಅದನ್ನು ಪಡ್ಕೊಂಡು ಮತ್ತೆ ಅದೇ ಜೀವನಕ್ಕೆ ಬರ್ತಾಯಿದ್ದೀವಿ ಅಂದರೆ ಅದಕ್ಕಿಂತ ಖುಷಿ ನನಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ. ಯಾವ ಥರ ಅಂದ್ಕೊಂಡಿದ್ದೀರಾ? ನಾನು ಸೈಟ್ ತೊಗೊಳ್ಳೋದೇ ದೊಡ್ಡ ಕನಸು ಲೈಫಲ್ಲಿ, ಅದು ಯಾರೇ ಇರ್ಬೋದು, ಒಂದು ಸೈಟ್ ತೊಗೊಂಡು ಮನೆ ಕಟ್ಕೋಬೇಕು ಅಂತ, ಒಂದು ದೊಡ್ಡ ಜಾಗ ತೊಗೊಂಡು ಅಲ್ಲೊಂದಷ್ಟು ಕೃಷಿ ಮಾಡಬೇಕು, ಒಂದಷ್ಟು ಗಿಡಗಳನ್ನು ಬೆಳೆಸಬೇಕು, ಒಂದಷ್ಟು ಪ್ರಾಣಿಗಳನ್ನು ಸಾಕಬೇಕು. ತಾವು ಅಂದ್ಕೊಂಡಿದ್ದೀರಿ ಯಾವತ್ತಾದರೂ? ಅಂದ್ಕೊಂಡಿದ್ದೆ, ಏನೇ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು. ಸೊ ಅಂದ್ಕೊಂಡಿದ್ದೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಅದು ಕ್ರೇಜ್ ಇರುತ್ತೆ, ಅವ್ರವ್ರದ್ದೇ ಅದು ಒಂದು ಗೋಲ್ ಇರುತ್ತೆ. ಬಟ್ ರೀಚ್ ಆಗಬೇಕು ಅಂದರೆ ಎಲ್ಲನೂ ಸಪೋರ್ಟ್ ಮಾಡಬೇಕು, ಅವ್ರಿಗೆಲ್ಲನೂ ಆಗಿ ಬರಬೇಕು. ಏನೋ ದೇವ್ರ ದಯೆಯಿಂದ ಅಂದ್ಕೊಂಡಿದ್ದು ಒಂದು ಸಣ್ಣ ಮಟ್ಟಕ್ಕೆ ಅನ್ನೋದಕ್ಕಿಂತ ನನಗಿದೇ ದೊಡ್ಡದು ಅನಿಸುತ್ತೆ. ಯಾಕೆಂದ್ರೆ ಬೇರೆಯವ್ರನ್ನ ಕಂಪೇರ್ ಮಾಡೋಕ್ಕೆ ಹೋದರೆ ಒಬ್ಬ 1000 ಎಕರೆ 100 ಎಕರೆಗಳಿರುತ್ತೆ, ಬಟ್ ನನಗೆ ಇದು 1000 ಎಕರೆ ಸಮಾನೆ. ಸಿಲ್ವರ್ ನಟ್ಟಿದ್ದೀರಿ, ಹಾಗೇನೆ ತೇಗ ಗಿಡ ಕೂಡ ನಟ್ಟಿದ್ದೀರಿ. ಏನೇನು ಗಿಡಗಳು ನಟ್ಟಿದ್ದೀರಿ ಇಲ್ಲಿ? ಸಿಲ್ವರು ಒಂದು 60 ಸಿಲ್ವರ್ ಇದೆ, ತೇಗಗಳು ಒಂದು 70 ಏನೋ ತೇಗ ಇದೆ, ಮತ್ತು ರಕ್ತ ಚಂದನ ಅಂತ ಬರುತ್ತೆ. ಗಂಧದ ಮರ? ಅಲ್ಲಲ್ಲ, ಗಂಧದ ಮರ ಬೇರೆ, ಅದು ಸ್ಯಾಂಡಲ್ಲು, ಇದು ರೆಡ್ ಸ್ಯಾಂಡಲ್ಲು. ಅದೊಂದು 40 ಇದೆ, ಮತ್ತು ಒಂದು 100 ನಿಂಬೆ ಗಿಡಗಳಿದೆ, ಒಂದು 300 ಹೆಬ್ಬೇವಿದೆ, ಮತ್ತು ಕರಿಬೇವು ಇದೆ, ದಾಳಿಂಬೆ, ಮಾವು, ಬೆಟ್ಟದ ನಲ್ಲಿಕಾಯಿ, ಮತ್ತು ಹಲಸಿನ ಮರ, ಸೀಬೆ ಗಿಡ, ಒಂದಷ್ಟು ಗಸಗಸೆ ಮರ, ಹೊಂಗೆ ಮರ, ಎಲ್ಲ ಥರದ್ದು ಹಾಕ್ಬಿಡಿ. ಅಂದರೆ ಇದೆಲ್ಲ ಕಮರ್ಷಿಯಲ್ ಪರ್ಪಸ್ಗಲ್ಲ, ಒಂದು ಎಲ್ಲನೂ ಇರಲಿ. ಅಟ್ಲೀಸ್ಟ್ ಈಗ ನಾವು ಈಗ ಸೊಪ್ಪು ಬೆಳೆದ್ರು ಇಲ್ಲೇ ಬೆಳ್ಕೊತಾ ಇದ್ದೀವಿ. ಈಗ ಮನೆಗೆ ಏನೇನು ಬೇಕು, ಈಗ ಸಬ್ಸಿಗೆ ಸೊಪ್ಪು ಆಗೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ಟೊಮೊಟೊ, ತೊಗರಿ ಕಾಳು ಅಂತ ಬರುತ್ತೆ, ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಇಲ್ಲೇ ಬೆಳ್ಕೊಂತ ಇದ್ವಿ. ಈಗ ಒಂದು ಆರ್ಗ್ಯಾನಿಕ್. ಹೇಗೆ ಟೈಮ್ ಸಿಗುತ್ತೆ ಅಂದರೆ ಇವರು ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಆ್ಯಕ್ಟರ್ ಇಂಡಸ್ಟ್ರಿನಲ್ಲಿ. ಓಕೆ, ಲಾಕ್ಡೌನ್ ಬಂತು, ಕೊರೋನಾ ಬಂತು, ಒಂದಷ್ಟು ಟೈಮ್ ಸಿಕ್ತು, ಬಟ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ತಾವು ಈ ಪ್ಲೇಸಲ್ಲಿ? ಇಲ್ಲ, ಅಲ್ಲಿ ಶೂಟಿಂಗ್ ಇಲ್ಲ ಅಂದಾಗೆಲ್ಲ ಇಲ್ಲೇ ಇರ್ತೀನಿ. ಇವಾಗಂತೂ ತುಂಬ ಫುಲ್ ಫ್ರೀನೇ ಇದ್ದೀವಿ. ಈಗ ಈ ಕರೋನಾ ಎಫೆಕ್ಟಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಹಂಗಾಗಿ. ಬಟ್ ಯಾವಾಗ ಆದರೂ ನಾನು ಮುಂಚೆನೂ, ಕರೋನಾಗಿಂತ ಮುಂಚೆನೂ ಶೂಟಿಂಗ್ ಇಲ್ಲ ಅಂದರೆ 2 ದಿನ ಶೂಟಿಂಗ್ ಇಲ್ಲ ಅಂದರೆ ಇಮ್ಮಿಡಿಯೇಟು ಮೈಸೂರಿಗೆ ಬಂದುಬಿಡ್ತೀನಿ, ಇಲ್ಲಿರ್ತೀನಿ. ಇಲ್ಲೇನೋ ಒಂಥರ ನೆಮ್ಮದಿ, ಒಂದು ಖುಷಿ. ಆಮೇಲೆ ಒಂದು ನನಗೆ ನಾನು ತಗೊಂಡಿದ್ದು, ನಾನು ಗಿಡ ಹಾಕಿದ್ದು, ನಾನು ನೀರಾಗಿ ಬೆಳೆಸಿದ್ದು ಅನ್ನೋದೊಂದು ಇದೆಯಲ್ಲ, ಅದೊಂದು ಹೆಮ್ಮೆ ಕೊಡುತ್ತೆ. ಹೂವಿನ ಗಿಡಗಳು ಮಾತ್ರ ಅಲ್ಲ, ಚಿಕನ್ ಒಬ್ಬ ಪ್ರಾಣಿ ಪ್ರಿಯ ಕೂಡ ಹೌದು ಅನ್ನೋದನ್ನು ತಾವು ಪ್ರೂವ್ ಮಾಡಿದ್ದೀರಿ. ಅಂದರೆ ಶ್ರೀ ಚಾಮುಂಡೇಶ್ವರಿ ಮೇಕೆ ಮತ್ತು ಕೋಳಿ ಫಾರಮ್, ಸೊ ಆ ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ನಿಮಗೆ ಮೊದಲೇ ಇತ್ತಾ ಹೇಗೆ? ಮೊದಲೇ ಅಂದರೆ ಇದು ನನ್ನ ತಂದೆಯಿಂದ ಬಂದಿರೋದು. ಅವರು ತುಂಬ ಪ್ರಾಣಿ ಪ್ರಿಯರು. ಅವ್ರು ಮನುಷ್ಯಗಿಂತ ಜಾಸ್ತಿ ಪ್ರಾಣಿಗಳನ್ನ ಇಷ್ಟಪಡ್ತಾ ಇದ್ರು. ಇನ್ಫ್ಯಾಕ್ಟ್ 100,000%. ಯಾಕೆ ಅಂದರೆ ನಮಗೆ ಹೊಟ್ಟೆ ತುಂಬಿದೆಯಲ್ಲೋ ನೋಡ್ತಿರ್ಲಿಲ್ಲ, ಪ್ರಾಣಿಗಳಿಗೆ ಹೊಟ್ಟೆ ತುಂಬಿದೆಯಾ, ಅವು ಚೆನ್ನಾಗಿದ್ರೆ ಅವ್ರಿಗೆ ಖುಷಿ. ನಮ್ಮ ಬಗ್ಗೆ ಪ್ರೀತಿ ತೋರಿಸ್ತಿದ್ರು. ಅಂದರೆ ಈ ಊರಿಗೆ ಪ್ರಾಣಿನೇ ಎಲ್ಲ, ಎತ್ತುಗಳು, ಹಸುಗಳು, ಅದೇ ಪ್ರಪಂಚ. ಸೊ ಅವ್ರು ನೋಡ್ತಾ ಇದ್ನಲ್ಲ, ಅವರಿಂದ ಒಂಚೂರು ನಂಗೂ ಹಂಗೆ ಬಂತು. ಇವತ್ತು ನಿಮ್ಮ ತಂದೆಯವ್ರ ಜೊತೆಲಿ ಇದ್ದಿದ್ರೆ, ಈ ಪ್ಲೇಸನ್ನು ನೋಡಿದ್ದಿದ್ರೆ ಇನ್ನೆಷ್ಟು ಖುಷಿ ಪಡ್ತಿದ್ರು ಚಿಕನ್?
100ಗೆ ನನಗಿಂತ ಜಾಸ್ತಿ ಖುಷಿ ಪಟ್ಟಿರೋರು. ಬಟ್ ಏನು ಮಾಡೋಕ್ಕಾಗಲ್ಲ, ದೇವರು ಅವ್ರನ್ನ ಇಷ್ಟು ದಿನ ಅಷ್ಟೇ ಜೊತೆಲಿ ಇಡಬೇಕಂತ ಋಣ ಇತ್ತೇನೋ, ಹಂಗಾಗಿರಲಿಲ್ಲ. ಏನೋ ಚೆನ್ನಾಗಿ ಆಗ್ತಾಯಿದ್ದೆ, ಈಗೆಲ್ಲ ಬದಲಾಗ್ತಾಯಿದೆ. ಈಗ ಚೆನ್ನಾಗಿ ನೋಡ್ಕೊಬೋದು ಫ್ಯಾಮಿಲಿ ನನ್ನ ಟೈಮಲ್ಲಿ ಮಿಸ್ ಮಾಡ್ಕೊಂಡು. ಬಟ್ ಇಲ್ಲಿ ಪರಿಸರ ಇಲ್ಲಿನ ಗಿಡ ಮರಗಳು ಪ್ರಾಣಿ ಪಕ್ಷಿ ನೋಡಿದಾಗ ತಂದೆ ನೆನಪಾಗ್ತಾರೆ ನಿಮಗೆ ಪದೇ ಪದೇ? ಖಂಡಿತ ಪದೇ ಪದೇ ಎಲ್ಲ ಪ್ರತಿ ಕ್ಷಣನೂ. ಯಾಕೆಂದರೆ ಯಾರಾದರೂ ಈಗ ತುಂಬ ಜನ ತಂದೆ ತಾಯಿಗೆ ಪ್ರೀತಿ ಕೊಡ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೆ. ಕೆಲವರಿಗೆ ಈಗ ಕೆಲವ್ರು ಯಾಕೆ ಹೇಳ್ತೀನಿ ಅಂದರೆ, ನಾವು ಇಲ್ಲಾಂದರೆ ವೃದ್ಧಾಶ್ರಮಗಳು ನೋಡೋಕ್ಕೆ ಸಾಧ್ಯನೇ ಇಲ್ಲ. ವೃದ್ಧಾಶ್ರಮ ಯಾಕಾಗಿರುತ್ತೆ ಅಂದರೆ ಮಕ್ಳುಗಳು ತಂದೆ ತಾಯಿಗಳನ್ನ ನೋಡ್ಕೊತಾ ಇಲ್ಲ ಅಂತ. ಬಟ್ ಅಲ್ಲಿಗೆ ಬಿಟ್ಟಿರೋರ್ಗು ಫೈನಲ್ ಒನ್ ಡೇ ಯಾರೂ ಸಿಗಲ್ಲ. ಈಗ ನಾವು ಶಾಶ್ವತ ಅಲ್ಲ, ಈಗ ನಮಗಿಂತ ಏಜ್ ಆದವರು ಮುಂಚೆ ಹೋಗ್ತಾರೆ ಅಂತ ಒಂದು ಕಾಮನ್ ಆಗಿ ನಾವು ಅಂದ್ಕೊಳ್ಳೋದು. ಯಾಕೆಂದರೆ ಏನಾದರೂ ಇದು ಹೇಳೋಕ್ಕಾಗಲ್ಲ, ಟೈಮು 20 ವರ್ಷಕ್ಕೆ ಹೋಗ್ಬಿಡ್ಬೋದು, 30 ವರ್ಷಕ್ಕೆ ಹೋಗ್ಬಿಡ್ಬೋದು. ಬಟ್ ನಾವು ಅನಲೈಸ್ ಮಾಡೋದಂದರೆ, ಫಸ್ಟು ತಂದೆ ತಾಯಿ ನಮ್ಮನ್ನು ಬಿಟ್ಟು ದೂರ ಆಗ್ತಾರೆ, ಸಿಗಲ್ಲ ಯಾವತ್ತಿಗೂ ಅನ್ನೋ ಒಂದು ಸತ್ಯನ ಅರ್ಥ ಮಾಡಿಕೊಂಡ್ರೆ ಯಾರೂ ಕರ್ಕೊಂಡೋಗಿ ಬಿಡಲ್ಲ. ಯಾಕೆ ಅಂದರೆ ಇದ್ದಾಗ ನಮಗೆ ಕೇರ್ಲೆಸ್ ಅನಿಸುತ್ತೆ, ಅವ್ರನ್ನ ಕಳ್ಕೊಂಡಾಗ ಸರ್ ಇವತ್ತು ನಾವು ಒಂದು ಟೈಮ್ ಕೊಡೋದೇ ಇರ್ಬೋದು, ಅವ್ರ ಜೊತೆ ಫೋನಲ್ಲಿ ಮಾತಾಡೋದೇ ಇರ್ಬೋದು, ಏನಂದರೆ ಒಂದು ಪ್ರೀತಿನೂ ಕೂಡ, ಆಮೇಲೆ ಒಂದು ಲೇಜಿನೆಸ್ಸು, ಅಪ್ಪ ಅಮ್ಮ ಅಲ್ಲೋಗ್ಬಿಡು, ನಮ್ಮ ಅಕ್ಕ ತಂಗಿ ಅಲ್ಲೋಗ್ಬಿಡು ಅಂತ ಯಾರೋ ಸಂಬಂಧ ಇಲ್ಲದವ್ರಿಗೆ ಟೈಮ್ ಕೊಡ್ತಿರ್ತೀವಿ. ಬಟ್ ಒಂದು ಸಲ ಮಿಸ್ ಆದರೆ ನಾನು 10 ಕೋಟಿ ಕೊಡ್ತೀನಿ ಯಾರಿಗೆ ಬೇಕಾದರೂ, ಒಂದು 10 ಕೋಟಿ ನಾನು ಕೊಡ್ತೀನಿ ಗುರು, ಒಂದು ಸಲ ನನ್ನ ಹತ್ರ ಅವ್ರು ಹಲೋ ಅನ್ನಬೇಕು ಅಂದರೂ ಸಾಧ್ಯ ಇಲ್ಲ. ಬರೀ ಹಲೋ ಅನ್ನೋಕ್ಕೂ ಫೋನಲ್ಲಿ ಎದುರುಗಡೆ ಬೇಡ. ಒಂದು ಸಲ ಅವ್ರನ್ನ ಕಳ್ಕೊಂಬಿಟ್ರೆ ಒಂದು ಸಲ ಫೋನಲ್ಲಿ ಹಲೋ ಅನ್ನೋಕ್ಕೂ ಎಷ್ಟು ಕೊಟ್ಟರು ಸಿಗಲ್ಲ, ನಮ್ಮ ಪ್ರಾಣನೇ ಕೊಟ್ಟರು ಸಿಗಲ್ಲ. ಸೊ ಹಂಗಾಗಿ ಇದಷ್ಟು ದಿನ ಚೆನ್ನಾಗಿ ನೋಡ್ಕೊಂಬಿಡ್ಬೇಕು. ಯಾಕೆಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ. ಬೇರೆ ಯಾರ್ದಾದ್ರೂ ಹಂಗಿದ್ರೆ ಅಟ್ಲೀಸ್ಟ್ ಅದನ್ನು ಮರೆತು ಬಿಟ್ರಿ, ಚೆನ್ನಾಗಿ ನೋಡ್ಕೊಳ್ರಿ, ಅದಷ್ಟು. ಸೆಲೆಬ್ರಿಟಿ ಆದಮೇಲೆ ಹಣ ಗಳಿಸೋದಕ್ಕೆ ಶುರು ಆದಮೇಲೆ ಕಾರ್ ತೊಗೋಬೋದು, ಬಂಗ್ಲೋ ತೊಗೋಬೋದು, ಏನು ಬೇಕಾದ್ರೂ ತೊಗೋಬೋದು. ಬಟ್ ಈ ಭೂಮಿ ತೊಗೊಂಡು ಅದರಲ್ಲಿ ಕೃಷಿ ಮಾಡೋ ಖುಷಿ ಇದೆ ಅಲ್ವಾ? ಐ ಥಿಂಕ್ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಖುಷಿ ನಿಮ್ಮನ್ನು ಪ್ರತಿ ಕ್ಷಣನೂ ಕೂಡ ಹೆಚ್ಚು ಮಾಡ್ತಾ ಇರುತ್ತೆ. ಹೇಗೆ? ಖಂಡಿತ ಗೊತ್ತಿಲ್ಲ. ನಾನು ಆಚೆ ಏನೇನು ಟೆನ್ಷನ್, ನಮ್ಮದು ಎಲ್ರಿಗೂ ಅವ್ರವ್ರದ್ದೇ ಆದ ಟೆನ್ಷನ್ ಇರುತ್ತೆ, ಅದು ಇದು ಇರುತ್ತೆ. ಹಿಂಗೆ ಗೇಟಿಂದ ಒಳಗೆ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಏನೋ ಒಂದು ನನಗೆ ಗೊತ್ತಿಲ್ಲದಂಗೆ ಖುಷಿ, ನಾನು ಒಂಥರ ಫ್ರೆಶ್ ಆಗಿ ಹೋಗ್ತೀನಿ ಇಲ್ಲಿಗೆ ಬಂದರೆ. ಸೊ ಇದು ದುಡ್ಡು ಮಾಡಬೇಕು ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇನೋ ಇದು ಒಂಥರ ನನಗೆ ಓಕೆ. ಈ ಪ್ಲೇಸಲ್ಲಿ ತಾವು ಕುರಿ ಮತ್ತು ಕೋಳಿಗಳನ್ನ ಕೂಡ ಸಾಕಣೆ ಮಾಡ್ತಾ ಇದ್ದೀರಿ. ಎಷ್ಟು ಕುರಿಗಳಿದೆ, ಏನು ಕಲ್ಪನೆ ಇಟ್ಕೊಂಡಿದ್ದೀರಾ ಈ ಒಂದು ಜಾಗದಲ್ಲಿ? ಇಲ್ಲ, ಇದನ್ನು ಈ ಫಾರ್ಮ್ ಮಾಡಿರೋದು 450ರಿಂದ 500 ಮೇಕೆಗಳನ್ನ ಸಾಕ್ಬೋದು. ಒಂದು 3000 ಕೋಳಿಗಳನ್ನ ಸಾಕ್ಬೋದು ಇಲ್ಲಿ. ಬಟ್ ಈಗ ಸದ್ಯಕ್ಕೆ ಒಂದು 25 ಕುರಿಗಳಿದೆ, ಒಂದು 30 ಕೋಳಿಗಳಿದೆ. ಯಾಕೆಂದರೆ ಇದು ಓಪನ್ ಆಗಿದೆ ಈಗ ಒಂದು 2 ದಿನ ಆಗಿದೆ. ಇನ್ನು ಮೇಲೆ ಈಗ ಮರಿಗಳನ್ನ ತರಕ್ಕೆ ಶುರು ಆಗಬೇಕು. ಚಿಕನ್ ಅವರೇ, ಅದ್ಭುತವಾದಂಥ ಪ್ಲೇಸ್ ಇಸ್ ನೋ ಡೌಟ್. ಯಾವ್ಯಾವ ತಳಿಗಳನ್ನು ತಾವು ಬೆಳೆಸಿದ್ದೀರಿ ಇಲ್ಲಿ ಕುರಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗ? ಇಲ್ಲ, ನಮಗೆ ಒಂದು 3-4 ತಳಿಗಳು ಹಾಕಬೇಕು ಅಂತಿದೆ. ಈಗ ಸದ್ಯಕ್ಕೆ ಇರೋದೆಲ್ಲ ಶಿರಾಯಿ ಅಂತ ಒಂದು ಜಾತಿ ಬರುತ್ತೆ ಮೇಕೆನಲ್ಲಿ, ಅದು ಮತ್ತು ಬಂಡೂರು ಒಂದಷ್ಟು ಸಾಕ್ತೀವಿ. ಮ್ಯಾಕ್ಸಿಮಮ್ ಶಿರಾಯಿ ಇರುತ್ತೆ, ಒಂದಷ್ಟು ಬಂಡೂರು ಇರುತ್ತೆ. ಇನ್ನು ಮಾಮೂಲು ನಾಟಿ ಕೋಳಿಗಳಲ್ಲಿ ನಾಟಿ ಕೋಳಿ ಒಂದು ಅರ್ಧ, ಇನ್ನೊಂದಷ್ಟು ಕಡಕ್ನಾಥ್ ಅಂತ ಈಗ ತುಂಬ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಅಂದರೆ ಅದು ನಾನು ಅದ್ರ ಬಗ್ಗೆ ವಿಚಾರಿಸಿದ್ನಲ್ಲ, ತುಂಬ ಹೆಲ್ದಿ ಅಂತೆ ಮೀಟ್, ಅದು ಹೈ ಪ್ರೋಟೀನು ಅಂತ ಹೇಳ್ತಾರೆ. ಅದ್ರ ಮೊಟ್ಟೆನೂ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಅದ್ರದ್ದು ಮಾಂಸನೂ ತುಂಬ ಎಕ್ಸ್ಪೆನ್ಸಿವ್. ಹಂಗಾಗಿ ಸ್ವಲ್ಪ ಕಡಕ್ನಾಥು, ಸ್ವಲ್ಪ ನಾಟಿ ಕೋಳಿ, ಇನ್ನೊಂದು 400ರಿಂದ 450 ಮೇಕೆಗಳು ಆಗಿದೆ. ಪೂರ್ತಿ ಕಟ್ಟಿದ್ದೀವಿ, ಏನೇನು ಬೇಕು ಒಂಥರ ನೀಟಾಗಿ ಇರೋದ್ರಲ್ಲಿ ನೀಟಾಗಿ ನೀಟಾಗಿ ಮೀಟ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಯಾರು ಇನ್ಸ್ಪಿರೇಷನ್ ನಿಮಗೆ ಲೈಫಲ್ಲಿ? ಅಂದರೆ ತಾವು ನಾನು ಕಂಡ ಹಾಗೆ ದರ್ಶನ್ ಸರ್ ಜೊತೆಗೆ ತುಂಬ ತಾವು ಒಡನಾಟ ಇಟ್ಕೊಂಡಿದ್ದೀರಿ. ಅವ್ರಿಗೂ ಪ್ರಾಣಿ ಅಂದರೆ ತುಂಬ ಇಷ್ಟ, ಗಿಡ ಮರ ಅಂದರೆ ತುಂಬಾ ಇಷ್ಟ. ಇರ್ಬೋದಾ ನಿಮ್ಗೊಂದು ಸಣ್ಣ ಒಂದು ಇನ್ಸ್ಪಿರೇಷನ್ ಅವರಿಂದ ಬಂದಿರ್ಬೋದಾ?
100% ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ 100% ಮೊದಲೇ ಇತ್ತು, ಒಂಚೂರು ಇತ್ತು, ಒಂದು 20-30% ನಮ್ಮ ತಂದೆ ನೋಡಿ ಅದೆಲ್ಲ ನಾನು ಮಾಡಬೇಕು ಅಂತ. ಬಟ್ ಒಂದು 70% ದರ್ಶನ್ ಸರಿಂದನೇ. ಯಾಕೆಂದರೆ ಅವ್ರ ತೋಟಕ್ಕೆ ಅವರು ಮೈಸೂರಿಗೆ ಬಂದಾಗೆಲ್ಲ ಕರೀತಾರೆ, ಬಾಪಿ ಸಿಗೋಣ ಅಂತ. ಅವ್ರ ತೋಟಕ್ಕೆ ಹೋದಾಗ ಎಷ್ಟು ಸಲ ಹೋದ್ರೂ ಒಂದ್ಸಲ ನೋಡೋಣ ಎಲ್ಲನೂ, ಒಂದ್ಸಲ ಎಲ್ಲ ಪ್ರಾಣಿಗಳನ್ನೂ ನೋಡೋಣ, ಎಲ್ಲ ಥರ ಜಾತಿಗಳನ್ನೂ ಸಾಕಿದ್ದಾರೆ. ಸೊ ಅದೊಂದಿತ್ತು, ಅಯ್ಯೋ ನಾವು ಮಾಡ್ಬೇಕು ಬಟ್ ಅವ್ರ ಥರ ದೊಡ್ಡದಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಮಾಡೋದೇನೋ ಮಾಡ್ಬಿಡ್ಬೋದು, ಏನೋ ಸಾಲ ಮಾಡ್ತೇವೆ ಏನು ಮಾಡ್ತೇವೆ ಮಾಡ್ಬಿಡ್ಬೋದು, ಅದನ್ನು ನೋಡ್ಕೊಳ್ಳೋದಿದೆಯಲ್ಲ. ಆಮೇಲೆ ಅದೊಂದು ಶಾಪ ಆಗ್ಬಿಡುತ್ತೆ. ಯಾವ್ದಾದ್ರು ಪ್ರಾಣಿಗಳನ್ನ ಸಾಕಿ ಅದನ್ನು ನಾವು ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದ್ರ ಪಾಪ ನಮಗೆ ಯಾಕೆ. ಹಂಗಾಗಿ ಅವ್ರ ತೋಟ ನೋಡಿದ್ಮೇಲೆ ಇನ್ನೊಂಚೂರು ಜಾಸ್ತಿ ಆಗ್ಬಿಡ್ತು, ಇಲ್ಲ ನಾನು ಮಾಡೋಣ ಅಂತ. ಇನ್ನೂ ಏನೇನೋ ಇದೆ, ಆ ಪ್ರಾಣಿ ಸಾಕ್ಬೇಕು ಈ ಪ್ರಾಣಿ ಸಾಕ್ಬೇಕಂತ, ಬಟ್ ಬಜೆಟು ಇರಬೇಕಲ್ಲ ನಮ್ಮ ಹತ್ರ. ಅಂದರೆ ಈ ಜಾಗ ಕೇವಲ ಕೃಷಿಗೋಸ್ಕರ ಸೀಮಿತನ ಅಥವಾ ಲೈಫಲ್ಲಿ ಮುಂದೊಂದು ದಿನ ನನ್ನ ಬದುಕನ್ನು ಕಟ್ಕೊಳ್ಳುವಂಥ ಪ್ಲೇಸ್ ಅಂತ ತಾವು ಡಿಸೈಡ್ ಮಾಡಿದ್ರೆ ಹೇಗೆ? ಈ ಗೊತ್ತಿಲ್ಲ, ಅಂದ್ಕೊಂಡಂಗೆ ಏನೂ ಆಗಲ್ಲಲ್ಲ ಸರ್. ನೆಕ್ಸ್ಟ್ ಸೆಕೆಂಡೇ ಏನು ಅಂತ ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಒಂದು ಅಂದ್ಕೊಳ್ಳೋಣ, ಈಗ ಸದ್ಯಕ್ಕೆ ಹಿಂಗಿದೆ, ಬಟ್ ಯಾವತ್ತಿಗಿದ್ರೂ ಮರನಂತೂ ಕಡಿಯಲ್ಲ. ನನಗೆ ಸಿಕ್ಕಾಬಿಟ್ಟೆ ಕಾಡು ಅದು ಇದು ಅಂತ ತುಂಬ ಇಷ್ಟ, ಮರಗಳನ್ನಂತೂ ಒಂದೂ ಕಟ್ ಮಾಡಲ್ಲ. ಏನಾದರೂ ನೋಡೋಣ, ಜನರ ಆಶೀರ್ವಾದ, ದೇವ್ರ ಪ್ರೀತಿ. ಯಾರು ನೋಡ್ಕೋತಾರೆ ಈ ಜಾಗನ? ಯಾರು ನೋಡ್ಕೋತಾರೆ? ತಾವು ಬಿಸಿ ಇರ್ತೀರಿ, ಶೂಟಿಂಗ್ಲಿ ಬಿಸಿ ಇರ್ತೀರಿ, ಯಾರು ನೋಡ್ಕೋತಾರೆ? ಇಲ್ಲ, ಇಲ್ಲಿ ಇಲ್ಲಿಂದ ಹತ್ತಿರದಲ್ಲೇ ನಮ್ಮ ಮನೆ, ಇಲ್ಲೊಂದೊಂದು 3 ಕಿಲೋಮೀಟ್ರಿಗೆ ಮನೆ ಸಿಗುತ್ತೆ. ನಮ್ಮ ಭಾವ ಬರ್ತಾರೆ ಡೈಲಿ, ನಮ್ಮ ಚಿಕ್ಕಪ್ಪನೂ ಇರ್ತಾರೆ, ಮತ್ತು ನನ್ನ ಫ್ರೆಂಡ್ ಲೋಕೇಶ್ ಅಂತ ಇದ್ದಾನೆ. ಸೊ ಇದನ್ನೆಲ್ಲ ಅವನೇ ನೋಡ್ಕೊಳ್ಳೋದು. ಇದು ಫಾರ್ಮ್ ಎಲ್ಲ ಕಟ್ಸಿದ್ದು ಅವನೇ, ಎಲ್ಲ ಮೇಂಟೆನೆನ್ಸು ಅವನೇ ನೋಡ್ಕೊತಾನೆ. ಹಂಗಾಗಿ ಮೇವು ಕೂಡ ಇಲ್ಲೇ ಬೆಳಿತೀರಿ? ಹೌದು. ತಾವು ಕೂಡ ಅದನ್ನು ಕಟಾವು ಮಾಡ್ತೀರಿ, ಇಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೇ ಮಾಡ್ಕೋತೀರಿ. ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಆ ಶೂಟಿಂಗಲ್ಲಿ? ಮೇಕಪ್ಪು, ಕ್ಯಾಮ್ರಾ, ಡೈಲಾಗು, ಹೀರೋ, ಬಿಲ್ಡಪ್ಪು, ಕಾಮಿಡಿ, ಈ ಲೈಫ್ ಎಷ್ಟು ಖುಷಿ ಕೊಡುತ್ತೆ? ಒಂದು ಸಿನಿಮಾ ಆ್ಯಕ್ಟ್ ಮಾಡಿ ರಿಲೀಸ್ ಆಗಿ ಅದನ್ನು ಜನ ಇಷ್ಟಪಟ್ಟು ಸಕ್ಸಸ್ ಆದಾಗ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ಇಲ್ಲೂ ಸಿಗುತ್ತೆ. ಎರಡರಲ್ಲೂ ಅದು ಹೊಟ್ಟೆಪಾಡು. ಅಲ್ಲಿ ಒಂದೇನಾದರೂ ಗೆದ್ವಪ್ಪ, ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಒಂದು ಖುಷಿ ಇರುತ್ತಲ್ವ. ಇಲ್ಲಿ ಒಂದೊಂದು ಗಿಡ ಒಂದೊಂದು ಇಂಚು ಮೇಲೆದೇಳ್ತಾ ಇದ್ರು ಅಯ್ಯೋ ನಾವು ಕಣ್ಣಲ್ಲಿ ನೋಡ್ಕೊಂಡು ಖುಷಿ ಪಡ್ತೀರಿ ತಾವು. ಅಯ್ಯೋ ಇದು ಹೇಳೋಕ್ಕಾಗಲ್ಲ. ಈಗ ನೀವು ತೋಟ ಇದ್ದು ನೀವು ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಖುಷಿ ನನಗಂತೂ ಆಗ್ತಾಯಿದೆ.